ಹಲೋ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸುಸ್ವಾಗತ. ನಿಮ್ಗೆ ಅವಲೇ ತಮ್ಮನೋಡ್ ಗೊತ್ತಾಗಿರುತ್ತೆ ಈ ವಿಡಿಯೋದಲ್ಲಿ ಏನು ಮಾತಾಡಕ್ಕೆ ಬಂದಿದ್ದೀನಿ ಅಂತ. ಈ ವಿಡಿಯೋದಲ್ಲಿ ಬಂತು ಅಂದರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಲೈವ್ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ಅರೆ ಇವತ್ತಿನ ಎಪಿಸೋಡಲ್ಲಿ ಯಾವ್ಯಾವ ಸ್ಪರ್ಧಿಗಳು ಬರ್ತಾರೆ, ಅಂದರೆ ಕಾಮನ್ ಮ್ಯಾನು ಯಾರ್ಯಾರು ಯಾವ್ಯಾವ ಥರ ಬರ್ತಾರೆ, ಏನೇನು ಆ್ಯಕ್ಟಿಂಗ್ ಮಾಡ್ತಾರೆ, ಅದಾದಮೇಲೆ ಯಾರು ಸೆಲೆಕ್ಟ್ ಆಗ್ತಾರೆ, ಯಾರು ರಿಜೆಕ್ಟ್ ಆಗ್ತಾರೆ, ಯಾರು ಓಲ್ಡ್ ಆಗಿದ್ದಾರೆ ಎಲ್ಲನೂ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ನಾರು ಹೊಸೊಬ್ರು ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಅದೇ ವಿಡಿಯೋ ಹಾಕೋರು ಫಸ್ಟ್ ನೋಟ್ಸ್ಕೊಂಡು ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನೀವು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಹಾಗೆ ನಿಮಗೆ ಏನು ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಏನು ಪರೀಕ್ಷೆ ನಡೀತಿದೆಯಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಿದೆ ಅಂತ ಕಮೆಂಟ್ ಮಾಡಿ. ಅಂದರೆ ಏನಲ್ಲಿ ಒಂದು ಡಿಸಿಷನ್ ತೊಗೊಂಡು ಯಾವ ರೀತಿ ಸೆಲೆಕ್ಟ್ ಮಾಡ್ತಿದ್ದಾರಲ್ಲ, 4 ಜನ ಜಡ್ಜ್ ಏನಿದ್ದಾರಲ್ಲ, ಅಂದರೆ ವಿನಯ್ ಅವರಾಗಿರ್ಬೋದು, ಸಂಗೀತ ಅವರಾಗಿರ್ಬೋದು, ಶ್ರುತಿ ಅವರಾಗಿರ್ಬೋದು, ಹಾಗೆ ಚಂದನ್ ಶೆಟ್ಟಿ, ಈ 4 ಜನ ಜಡ್ಜ್ ಏನಿದ್ದಾರಲ್ಲ, ಅವ್ರ ಸೆಲೆಕ್ಷನ್ ಪ್ರೋಸೆಸ್ಸು ನಿಮ್ಗೆ ಇಷ್ಟ ಆಗ್ತಿದೆಯಾ ಇಷ್ಟ ಆಗ್ತಿಲ್ವ ಅಂತ ಕಮೆಂಟ್ ಮಾಡಿ. ಯಾಕಂದರೆ ನನಗಂತೂ ಒಂದೊಂದ್ಸತಿ ಇಷ್ಟ ಆಗ್ತಿಲ್ಲ. ಯಾಕಂದ್ರೆ ಅವ್ರ ಮೈಂಡ್ ಸೆಟ್ಟು ಒಂದೊಂದ್ಸತಿ ಒಂದೊಂದು ಥರ ಇದೆ ಅಂತ ಅನಿಸಿದೆ. ಆದರೆ ಒಂದೊಂದ್ಸತಿ ಸೆಲೆಕ್ಟ್ ಮಾಡ್ತಾರೆ, ಒಂದೊಂದ್ಸತಿ ಏನು ಇಂಥವ್ರನ್ನ ಸೆಲೆಕ್ಟ್ ಮಾಡಬೇಕಾಗಿತ್ತು ಅಂತ ಅನ್ಸುತ್ತಲ್ಲ, ಅಂಥವ್ರನ್ನ ಸೆಲೆಕ್ಟ್ ಮಾಡ್ತಿಲ್ಲ. ಆ ಥರ ನನಗನ್ಸಿದೆ. ಆದರೆ ಒಬ್ಬೊಬ್ರು ಬಂತಾರೆ ಸಾಫ್ಟ್ ಆಗಿದ್ರು ಅಂದರೆ ಬಿಗ್ ಬಾಸ್ ಮನೇಲಿ ಈ ಥರ ಆಗಲ್ಲ ಅಂದ್ಬಿಟ್ಟು ಅಲ್ಲಿ ರಿಜೆಕ್ಟ್ ಮಾಡ್ತಿದ್ದಾರೆ. ಇನ್ನೂ ಒಬ್ಬೊಬ್ರು ಬಂತವ್ರೆ ಸಾಫ್ಟ್ ಆಗಿದ್ರು ಕೂಡ ಅಲ್ಲಿ ಸೆಲೆಕ್ಟ್ ಮಾಡ್ತಿದ್ದಾರೆ. ಹಾಗೆ ಇನ್ನೊಬ್ಬೊಬ್ರು ಬಂತವ್ರೆ ಏನೋ ಸ್ವಲ್ಪ ಬಿಗ್ ಬಾಸ್ ಅಲ್ಲಿ ಒಂದು ರೀತಿ ಏನು ರಗಡ್ ಆಗಿರ್ಬೇಕಲ್ವಾ, ಅದರಿಂದ ಒಬ್ಬೊಬ್ರು ಏನು ಈ ಸ್ಟೇಜ್ ಮೇಲೆ ಒಂದು ರೀತಿ ರಗಡ್ ಆಗಿ ಒಂದು ರೀತಿ ಬಿಲ್ಡಪ್ ಕೊಡೋದಾಗಿರ್ಬೋದು, ಹಾಗೆ ಬಂತವ್ರೆ ಒಂದು ಸ್ವಲ್ಪ ದೌಲತ್ತಲ್ಲಿ ಮಾತಾಡೋದಾಗಿರ್ಬೋದು, ಈ ಥರ ಎಲ್ಲ ಮಾಡ್ತಿರೋರ್ನ ರಿಜೆಕ್ಟ್ ಕೂಡ ಮಾಡ್ತಿದ್ದಾರೆ. ಅಂದ್ರೆ ಆ ಥರ ಮಾತಾಡೋರ್ನ ಒಬ್ಬೊಬ್ರನ್ನ ಸೆಲೆಕ್ಟ್ ಕೂಡ ಮಾಡ್ತಿದ್ದಾರಲ್ವಾ, ಅದರಿಂದ ಅಲ್ಲಿ ಒಂದು ರೀತಿ ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತಲ್ಲ ಆ ಥರ ಸೆಲೆಕ್ಷನ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಒಟ್ನಲ್ಲಿ ನನಗೆ ಸೆಲೆಕ್ಷನ್ ಪ್ರೊಸೆಸ್ಸು ಒಂದೊಂದು ಸ್ವಲ್ಪ ಇಷ್ಟ ಆಗ್ತಿಲ್ಲ. ಅದರಲ್ಲೂ ಕೂಡ ಸ್ಪರ್ಧಿಗಳು ಏನೋ ಒಂದು ಓನಾಗಿ ಏನಾದ್ರು ಮಾಡೋಕ್ಕೋದ್ರೆ ಏನು ಮಾಡ್ತಿದ್ದೀರಾ ಹಂಗೆ ಹಿಂಗೆ ಅಂದ್ಬಿಟ್ಟು ಟಾಸ್ಕ್ ಕೊಡೋಕೆ ಹೋಗ್ತಾರೆ. ಆ ಟಾಸ್ಕ್ಗಳು ಕೂಡ ಒಬ್ರು ಕೊಡ್ತಾರೆ, ಒಬ್ರು ಕೊಡಲ್ಲ. ಒಬ್ಬೊಬ್ರನ್ನ ಏನೋ ಟಾಸ್ಕ್ ಕೊಡ್ದಂಗೆ ಸೆಲೆಕ್ಷನ್ ಮಾಡ್ತಿದ್ದಾರೆ. ಹಾಗೆ ಆಮೇಲೆ ಒಂದೊಂದ್ಸತಿ ಬಂತವ್ರೆ ಒಬ್ಬೊಬ್ರನ್ನೇ ಅಲ್ಲಿ ಕರೆಸ್ತಿದ್ದಾರೆ ಸ್ಪರ್ಧಿಗಳನ್ನ, ಇನ್ನೊಂದ್ಸತಿ ಬಂತವ್ರೆ ಇವಿಬ್ರನ್ನ ಕರೆಸ್ತಿದ್ದಾರೆ. ಅದರಲ್ಲೂ ಕೂಡ ಒಬ್ರು ಡಮ್ಮಿ ಇರ್ತಾರೆ, ಒಬ್ರು ಸ್ಟ್ರಾಂಗ್ ಇರ್ತಾರೆ, ಈ ಥರ ಕರೆಸ್ತಿದ್ದಾರೆ. ಅದರಿಂದ ನನಗೇನು ಇಷ್ಟ ಆಗ್ತಿಲ್ಲ. ಆದರೆ ಎಲ್ಲರಿಗೂ ಕೂಡ ಒಂದೇ ರೀತಿ ನ್ಯಾಯ ಅನ್ನೋ ಥರ ಇಲ್ಲ, ಇಬ್ಬಿಬ್ರನ್ನೇ ಕರೆಸ್ಬೇಕು, ಇಲ್ಲ ಒಬ್ಬೊಬ್ರನ್ನೇ ಕರೆಸ್ಬೇಕು, ಅದಾದಮೇಲೆ ಸೆಲೆಕ್ಷನ್ ಕೂಡ ಒಂದೇ ಥರ ಆಗಬೇಕು ಅಂತ ನನಗನ್ನಿಸ್ತಿದೆ. ಒಟ್ನಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಏನೋ ನಂಗೆ ಅಷ್ಟೊಂದು ಇಷ್ಟ ಆಗ್ತಿಲ್ಲ. ನಿಮ್ಗೆ ಇಷ್ಟ ಆಗ್ತಿದೆ ಏನು ಅಂತ ಕಮೆಂಟ್ ಮಾಡಿ. ಬನ್ನಿ ಇವಾಗ ಇವತ್ತಿನ ಎಪಿಸೋಡ್ ಬಗ್ಗೆ ಮಾತಾಡಿದ್ರೆ, ಇವತ್ತಿನ ಎಪಿಸೋಡಲ್ಲಿ ಫಸ್ಟ್ ಬಂದು ಇಬ್ರು ವುಮೆನ್ಸ್ ಎಂಟ್ರಿ ಕೊಡ್ತಾರೆ. ಒಬ್ರು ಬಂದು ಲಕ್ಷ್ಮಿ, ಇನ್ನೊಬ್ರು ಬಂದು ಸಂಸ್ಕೃತಿ ಅಂದ್ಬಿಟ್ಟು. ಆಮೇಲೆ ನೆಕ್ಸ್ಟ್ ಇಬ್ರು ಕೂಡ ಅವ್ರವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾರೆ. ಅರೆ ಲಕ್ಷ್ಮಿ ಅವ್ರು ಬಂದ್ಬಿಟ್ಟು ಒಂದು ಸ್ವಲ್ಪ ಖಡಕ್ಕಾಗಿ ಮಾತಾಡ್ತಾರೆ ಅಂತ ಹೇಳ್ಬೋದು. ಅವ್ರು ಬರ್ಬೇಕಾದ್ರೆ ಒಂದು ಶರ್ಟ್ ಹಾಕೊಂಡು ಒಂದು ಆಮೇಲೆ ಲುಂಗಿ ಹೊಡ್ಕೊಂಡು ಬಂದಿದ್ರು ಅಂತ ಹೇಳ್ಬೋದು. ಆಮೇಲೆ ಇಂಟ್ರೊಡಕ್ಷನ್ ಕೂಡ ಅಷ್ಟೇನೆ ಒಂದು ರೀತಿ ಏನು ನಾನು ಕಾಲೇಜ್ ಟೈಮಲ್ಲಿ ಆಗಿರ್ಬೋದು, ಸ್ಕೂಲ್ ಟೈಮಲ್ಲಿ ಆಗಿರ್ಬೋದು, ಪ್ರಿನ್ಸಿಪಲ್ಗೆ ಒಳ್ಳೆ ರೋದನೆ ಕೊಟ್ಟೆ ಅನ್ನೋ ಥರ ಎಲ್ಲ ಮಾತಾಡ್ತಾರೆ. ಅದಾದಮೇಲೆ ಮಿಡಲ್ ಕ್ಲಾಸಿಂದ ಬಂದಿರೋದು ಈ ಥರ ಇಂಟ್ರೊಡಕ್ಷನ್ ಕೊಡ್ತಾರೆ. ಒಟ್ಟನ್ನು ಒಂದು ರೀತಿ ಖಡಕ್ಕಾಗಿ ಮಾತಾಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಬ್ರು ಏನಿದ್ದಾರಲ್ಲ ಸಂಸ್ಕೃತಿ, ಇವ್ರು ಬಂದವರು ಒಂದು ಸ್ವಲ್ಪ ಸಾಫ್ಟಾಗಿ ಮಾತಾಡ್ತಾರೆ ಅಂತ ಹೇಳ್ಬೋದು. ಆದರೆ ಇವ್ರು ಬಂದು ಮೇಕಪ್ ಆರ್ಟಿಸ್ಟ್ ಮತ್ತು ಮಾಡಲಿಂಗ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಅವ್ರು ಸಖತ್ ಸಾಫ್ಟಾಗಿ ಮಾತಾಡ್ತಾರೆ. ಇವ್ರು ಲಕ್ಷ್ಮಿ ಏನಿದ್ದಾರಲ್ಲ ಒಂದು ರೀತಿಲಿ ಹೆಂಗಾಗೋಯ್ತು ಅಂದರೆ, ಇಬ್ಬಿಬ್ಬರು ಬಂದ್ರಲ್ಲ, ಒಬ್ಬರು ಸಖತ್ ಸ್ಟ್ರಾಂಗ್ ಆಗಿರೋ ಥರ ಮಾತಾಡ್ತಿರೋ, ಒಂದು ಸ್ವಲ್ಪ ರಗಡಾಗಿ ಮಾತಾಡ್ತಿರೋ, ಇನ್ನೊಬ್ರು ಬಂತವ್ರು ಒಂದು ಸ್ವಲ್ಪ ಸಾಫ್ಟ್ ಆಗಿರೋರು ಬರ್ತಿರೋ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಇವರಿಬ್ಬರ ಲಕ್ಷ್ಮಿ ಏನಿದ್ದಾರಲ್ಲ ಇವ್ರು ಒಂದು ಸ್ವಲ್ಪ ಖಡಕ್ಕಾಗಿ ಮಾತಾಡ್ತಾರೆ. ಸಂಸ್ಕೃತಿ ಏನಿದ್ದಾರಲ್ಲ ಜಾಸ್ತಿ ಮಾತಾಡಲ್ಲ, ಸಖತ್ತು ಸಾಫ್ಟಾಗೆ ಮಾತಾಡ್ತಾರೆ ಅಂತ ಹೇಳ್ಬೋದು. ಅದಾದಮೇಲೆ ಬಂತವ್ರೆ ಇವರಿಬ್ರಿಗೊಂದು ಟಾಸ್ಕ್ ಕೂಡ ಕೊಡ್ತಾರೆ. ಅಂದರೆ ಅಲ್ಲಿ ವೆಜಿಟೇಬಲ್ಸು, ಮೊಟ್ಟೆ ಈ ಥರ ಎಲ್ಲ ತೊಗೊಂಬಂದಿಕ್ತಾರೆ. ಅದರಲ್ಲಿ ಕಷಾಯ ಮಾಡೋಕೆ ಹೇಳ್ತಾರೆ. ಅವ್ರು ಇಬ್ರಿಗೂ ಹೇಳ್ತಾರೆ ಅರೆ ಏನೇನು ಬೇಕಾದ್ರೂ ಮಿಕ್ಸ್ ಮಾಡ್ಬೋದು, ಇಬ್ಬರು ಕೂಡ ಒಂದೊಂದು ಕಷಾಯ ಮಾಡಿ ಅಂತ ಹೇಳ್ತಾರೆ. ಇಬ್ಬರು ಕೂಡ ಅಲ್ಲಿ ಏನೊಂದು ಗ್ರೈಂಡರ್ ಕೂಡ ಇರುತ್ತೆ, ಅದಕ್ಕೆ ಹಾಕ್ಬಿಟ್ಟು ಕಷಾಯ ಮಾಡ್ತಾರೆ. ಅಂದರೆ ಕುಡಿಯೋಕೆ ಆಗ್ಬಿಡ್ದು, ತುಂಬಾ ಡಿಫ್ರೆಂಟಾಗಿ ಮಾಡಬೇಕು ಅಂತ ಹೇಳ್ತಾರೆ. ಅದಾದಮೇಲೆ ಒಂದು ಟ್ವಿಸ್ಟ್ ಥರ ಕೊಡ್ತಾರೆ ಅಲ್ಲಿ. ಏನಂದರೆ ಕಷಾಯ ಮಾಡಿದ್ದಾರಲ್ಲ ಅದು ನಿಮ್ಮದು, ನೀವೇ ಎತ್ಕೊಳ್ಳಿ ಅಂತ ಹೇಳ್ತಾರೆ. ಅಂದರೆ ಒಂದು ಟ್ವಿಸ್ಟ್ ಕೊಡ್ತಾರೆ ಅಂತ ಹೇಳ್ಬೋದು. ಅವ್ರವ್ರು ಮಾಡಿರೋ ಕಷಾಯನ ಎತ್ಕೊಳ್ಳಿ ಅಂತ ಹೇಳ್ತಾರೆ. ಅದಾದಮೇಲೆ ಆ ಥರ ಹೇಳ್ತೀನಿ ಅಂದ್ಕೊಂಡ್ರ, ಇಲ್ಲ ನಿಮ್ಮದು ಅವರು ಕೊಡಿ, ಅವ್ರು ಮಾಡಿರೋ ಕಷಾಯನ ನೀವು ಕುಡಿಬೇಕು ಅಂತ ಹೇಳ್ತಾರೆ. ಇಬ್ಬರು ಕೂಡ ಕ್ಲೀನಾಗಿ ಕುಡ್ದು ಮುಗಿಸ್ತಾರೆ ಅಂತ ಹೇಳ್ಬೋದು. ಬಟ್ ಆದರೂ ಕೂಡ ಏನೊಂದು ಖಡಕ್ಕಾಗಿದ್ರಲ್ಲ, ಒಂದು ಸ್ವಲ್ಪ ಬಿಗ್ ಬಾಸ್ಗೆ ಬೇಕಾಗಿರೋ ಕಂಟೆಸ್ಟೆಂಟ್ ಥರ ಕಂಡಿದ್ದು ಅಲ್ಲಿ ಲಕ್ಷ್ಮಿ ಅಂತಲೇ ಹೇಳ್ಬೋದು. ಹಾಗೇನಲ್ಲಿ ಶರ್ಟು ಮತ್ತು ಪಂಚ ಹಾಕೊಂಬಂದಿದ್ದಾರಲ್ಲ ಆ ಥರ ಹಾಕೊಂಬಂದ್ರಾಗಲ್ಲ, ಅದೇ ಥರ ಇರಬೇಕು ಖಡಕ್ಕಾಗಿ ಅಂತ ಅಲ್ಲಿ ಶ್ರುತಿ ಅವರು ಕೂಡ ಹೇಳ್ತಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಇವ್ರಿಗೆ ಬಂತವ್ರೆ 4 ಜನನು ಕೂಡ ಅಲ್ಲೇನು ಗ್ರೀನ್ ಟಿಕ್ ಮಾರ್ಕ್ ಕೊಡ್ತಾರೆ ಅಂತ ಹೇಳ್ಬೋದು. ಅದರಿಂದ ಇವ್ರು ಬಂತಂದರೆ ಏನು ಸ್ಟಾರ್ ಕಂಟೆಸ್ಟೆಂಟ್ ಆದರು ಅಂತಲೇ ಹೇಳ್ಬೋದು. ಆಮೇಲೆ ಸಂಸ್ಕೃತಿ ಅವ್ರಿಗೆ ಬಂತಂದರೆ ಒಬ್ಬರು ಕೂಡ ಸೆಲೆಕ್ಟ್ ಮಾಡಲಿಲ್ಲ, ಅದರಿಂದ ಅವರು ರಿಜೆಕ್ಟ್ ಆದರು ಅಂತಲೇ ಹೇಳ್ಬೋದು. ಅರೆ ಲಕ್ಷ್ಮಿ ಅವ್ರಿಗೆ 4 ಜನನು ಕೂಡ ಸೆಲೆಕ್ಟ್ ಮಾಡೋರು, ಅದೇ ಸಂಸ್ಕೃತಿ ಅವ್ರಿಗೆ 4 ಜನನು ಕೂಡ ರಿಜೆಕ್ಟ್ ಮಾಡೋರು ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಇನ್ನು ಯಾರ್ಯಾರು ಬರ್ತಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಈ ವಿಡಿಯೋದಲ್ಲಿ ಒಬ್ಬರು ಸೆಲೆಕ್ಟ್ ಆಗಿದ್ದಾರೆ, ಒಬ್ಬರು ರಿಜೆಕ್ಟ್ ಆಗಿದ್ದಾರೆ, ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಇಲ್ಲಿ ಬಿಗ್ ಬಾಸ್ ಅವರು ಏನೊಂದು ಇಲ್ಲಿ ಜಡ್ಜಸ್ ಇದ್ದಾರಲ್ಲ, ಹಾಗೆ ಇಲ್ಲಿ ಆ್ಯಂಕರಿಂಗ್ ಏನು ಮಾಡ್ತಿದ್ದಾರಲ್ಲ ಅವ್ರಿಗೆ ಒಂದು ರೀತಿ ಹೇಳ್ಕೊಡ್ತಿದ್ದಾರೆ ಅಂತ ಅನಿಸುತ್ತೆ. ಅಂದರೆ ಒಂದು ಕಿವಿಲಿ ಕೂಡ ಮೈಕ್ ಇದೆ, ಅವ್ರು ಅದು ಬಂತವರೆ ಡೈರೆಕ್ಟ್ ಬಿಗ್ ಬಾಸ್ ಕನೆಕ್ಟ್ ಆಗಿರುತ್ತೆ. ಇವಾಗೇನು ಸುದೀಪ್ ಹಣ ಎಲ್ಲ ಬಂತವರೆ ಮೈಕ್ ಕನೆಕ್ಟ್ ಆಗಿರಲ್ಲ. ಬಟ್ ಅವ್ರು ಇವ್ರ ಕಿವಿಗಳೆಲ್ಲ ಒಂದು ಸತಿ ಅಬ್ಸರ್ವ್ ಮಾಡಿ ಮೈಕ್ ಥರ ಇಟ್ಕೊಂಡಿರ್ತಾರೆ ಕಿವಿಲಿ, ಅದು ಬಂತವರೆ ಅಲ್ಲಿ ಕನೆಕ್ಟ್ ಮಾಡಿರ್ತಾರೆ ಅನಿಸುತ್ತೆ. ಅಂದರೆ ಅವ್ರು ಹೇಳ್ಕೊಡ್ತಾರೆ ಅನಿಸುತ್ತೆ ಸೆಲೆಕ್ಟ್ ಮಾಡಬೇಕಾ ಬೇಡವಾ ಅಂತ, ಆ ಥರ ಸೆಲೆಕ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಒಟ್ಟು ಒಂದು ರೀತಿ ಸೆಲೆಕ್ಷನ್ ಪ್ರೊಸೆಸ್ಸು ಕೂಡ ಅಷ್ಟೊಂದು ಇಷ್ಟ ಆಗ್ತಿಲ್ಲ. ಹಾಗೆ ಒಂದೊಂದು ಸತಿ ಸ್ಕ್ರಿಪ್ಟೆಡ್ ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ನೀನೇನು ಅಮುಕು ಬರ್ತಾನಲ್ಲ ಅವಾಗ ಬಂತವರೆ ಯಾರೋ ವಿಚಿತ್ರವಾಗಿ ಬರ್ಬೋದು ಅಂತ ನಿರಂಜನ್ ಅವ್ರು ಹೇಳ್ತಾರೆ. ಆ ಥರ ಹೆಂಗೆ ಹೇಳ್ತಾರೆ,
ಅಂದರೆ ಎಲ್ಲೋ ಬಿಗ್ ಬಾಸ್ ಅವ್ರು ಹೇಳ್ಕೊಡ್ತಾ ಇರಬೇಕು ಇವರೇ ಬರ್ತಾರೆ ಅಂತ ಅನ್ಸ್ಬಿಡುತ್ತೆ, ಸ್ಕ್ರಿಪ್ಟೆಡ್ ಅಂತ ಅನ್ಸ್ಬಿಡುತ್ತೆ. ಅಂದರೆ ಎಷ್ಟೊಂದು ಸತಿ ಏನು ಒಬ್ಬೊಬ್ರು ವಿಚಿತ್ರವಾಗಿ ಬರ್ತಾರಲ್ಲ, ಅಂದರೆ ಒಂದು ರೀತಿ ಓನಾಗಿ ಏನೋ ಮಾಡೋಣ ಅಂತ ಬರ್ತಾರಲ್ಲ, ಅಂಥವ್ರಿಗೆ ಬಂತಂದರೆ ಇವಾಗ ನೆಕ್ಸ್ಟ್ ಯಾರೋ ವಿಚಿತ್ರವಾಗಿ ಬರ್ಬೋದು ಅನ್ನೋ ಥರ ಹೇಳ್ತಾರೆ, ಅವರೇ ಬರ್ತಾರೆ. ಅದರಿಂದ ಒಂದು ರೀತಿ ಸ್ಕ್ರಿಪ್ಟೆಡ್ ಅಂತ ಅನಿಸ್ತಿದೆ. ಅಂದರೆ ಬಿಗ್ ಬಾಸ್ ಅವ್ರು ಹೇಳ್ಕೊಟ್ಟಿಲಿ ಸೆಲೆಕ್ಷನ್ ಮಾಡಿಸ್ತಿರ್ಬೋದು ಅಂತ ಅನಿಸ್ತಿದೆ. ಒಟ್ಟಿನಲ್ಲಿ ಏನು ಸೆಲೆಕ್ಷನ್ ಮಾಡ್ತಿದ್ದಾರಲ್ಲ, ಒಂದು ಸ್ವಲ್ಪ ಜನ ಡಮ್ಮಿ ಆದರೂ ಕೂಡ ಇನ್ನೊಂದು ಸ್ವಲ್ಪ ಜನ ಮಸ್ತಾಗಿ ಈ ಸತಿ ಕೂಡ TRP ನೆಕ್ಸ್ಟ್ ಲೆವೆಲ್ ಹೋಗೋ ಥರ ಟಫ್ ಕಂಟೆಸ್ಟೆಂಟ್ ಕೂಡ ಇದ್ದಾರೆ ಅಂತ ಅನಿಸ್ತಿದೆ. ವೆಯ್ಟ್ ಮಾಡೋಣ. ಒಟ್ಟಿನಲ್ಲಿ ಇವತ್ತಿನ ಎಪಿಸೋಡಲ್ಲಿ ಫಸ್ಟ್ ಬಂತವರೆ ಒಬ್ರು ಸೆಲೆಕ್ಟ್ ಆಗಿದ್ದಾರೆ, ಒಬ್ರು ರಿಜೆಕ್ಟ್ ಆಗಿದ್ದಾರೆ. ಹಾಗೆ ನಿಮಗೆ ನೆಕ್ಸ್ಟ್ ಯಾವ್ಯಾವ ಸ್ಪರ್ಧಿಗಳು ಬರ್ತಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನಿಮಗೆ ಬೇಗನೆ ಅಪ್ಡೇಟ್ ಬೇಕು ಅಂದರೆ ಯಾರೇ ಸೆಲೆಕ್ಟ್ ಆಗಿದ್ದಾರೆ, ಯಾರೇ ರಿಜೆಕ್ಟ್ ಆಗಿದ್ದಾರೆ ಎಲ್ಲನೂ ಅಪ್ಡೇಟ್ ಬೇಕು ಅಂದರೆ ನಾನು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಬೇಗನೆ ಎಲ್ಲ ಅಪ್ಡೇಟ್ ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ, ಯಾರು ರಿಜೆಕ್ಟ್ ಆಗಿದ್ದಾರೆ, ಯಾರು ವರ್ಲ್ಡಲ್ಲಿ ಇದ್ದಾರೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ಇದಿಷ್ಟು ವಿಡಿಯೋ ಆಗಿದೆ. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.